ನಮಸ್ಕಾರ ಎಲ್ರಿಗೂ. ನಾನು ಡಾಕ್ಟರ್ ಪ್ರತೀಕ್ಷಾ ರೈ, ಕನ್ಸಲ್ಟೆಂಟ್ ಫಿಸಿಷಿಯನ್, ಕೆಸಿ ಹೆಗ್ಡೆ ಆಸ್ಪತ್ರೆ ದೇರ್ಲಕಟ್ಟೆ, KCR ಮೆಡಿಸಿಟಿ KC ರೋಡ್ ಹಾಗೂ ರೈ ಕ್ಲಿನಿಕ್ ದೇರಬೈಲ್ ಮಂಗಳೂರು. ಇವತ್ತು ಸೆಪ್ಟೆಂಬರ್ 29 ವರ್ಲ್ಡ್ ಹಾರ್ಟ್ ಡೇ, ವಿಶ್ವ ಹೃದಯ ದಿನ. ಸೊ ಹೃದಯ ಸಂಬಂಧಿ ಟಾಪಿಕನ್ನು ನಿಮ್ಮ ಮುಂದೆ ತರ್ತಾ ಇದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಯಾವುದೇ ಕಾಯಿಲೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಯಾವುದೂ ಇಲ್ಲದೆ ಸಡನ್ನಾಗಿ ಯಂಗ್ ಜನ್ರೇಷನ್, ಯಂಗ್ ಪೀಪಲ್ಗಳು ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇರೋದು ಅಥವಾ ಅಡ್ಮಿಟ್ ಆಗೋದು, ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಹೀಗೆ ಆಗ್ತಾ ಇದೆ. ಸೊ ಇದಕ್ಕೆ ಕಾರಣ ಏನು, ಏನೆಲ್ಲ ನಾವು ಪ್ರಿಕಾಷನ್ಸ್ ತಗೊಳ್ಬೇಕು, ಸೊ ಇದರ ಬಗ್ಗೆ ನಾನಿವತ್ತು ನಿಮಗೆ ಮಾಹಿತಿ ಕೊಡ್ತೇನೆ. ಆದ್ದರಿಂದ ಆದಷ್ಟು ಜನರಿಗೆ ಇದನ್ನು ಶೇರ್ ಮಾಡಿ. ಸೊ ನಾವು ನೋಡ್ತಾ ಇರ್ಬೋದು, ಇತ್ತೀಚಿನ ವರ್ಷಗಳಲ್ಲಿ ತುಂಬ ನ್ಯೂಸ್, ಸುಷ್ಮಿತಾ ಸೇನ್ಗೆ ಹಾರ್ಟ್ ಅಟ್ಯಾಕ್ ಆಯಿತು, ಪುನೀತ್ ರಾಜ್ಕುಮಾರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ರು. ಹೀಗೆ ತುಂಬ 50ರ ಒಳಗಡೆ ಜನರಿಗೆ 30-20 ವರ್ಷದವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಇದಕ್ಕೆ ಏನು ಕಾರಣ? ಸೊ ಹೇಳ್ಬೋದು, ಅವರು ಫಿಟ್ ಇದ್ದರು, ಏನೂ BP ಶುಗರ್ ಏನೂ ತೊಂದರೆ ಇರಲಿಲ್ಲ, ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇರಲಿಲ್ಲ, ಅಷ್ಟು ಫಿಟ್ ಆಗಿದ್ದರು, ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಸೊ ಯಾಕೆ ಇದು ಅಂತ. ಫಸ್ಟಿಗೆ ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ. ಸೊ ನಮ್ಮ ಹೃದಯದಲ್ಲಿ ರಕ್ತನಾಳಗಳು ಇರ್ತವೆ. ಸೊ ಅದು ನಾರ್ಮಲ್ ಆಗಿ ಹಾರ್ಟ್ ಇರಲಿಕ್ಕೆ ಆ ರಕ್ತನಾಳಗಳಲ್ಲಿ ಬ್ಲಡ್ ಸಂಚಾರ ಆಗ್ತಾ ಇರ್ತದೆ. ಸೊ ಈ ಬ್ಲಡ್ ಸಂಚಾರದಲ್ಲಿ ಏನಾದರೂ ವ್ಯತ್ಯಯ ಆದರೆ ಅದು ಬ್ಲಾಕ್ ಆಗಿ ಹಾರ್ಟ್ಗೆ ಇನಫ್ ಬ್ಲಡ್ ಸಪ್ಲೈ ಸಿಗೋದಿಲ್ಲ. ಸೊ ಇದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಸೊ ನಾನು ಮುಂಚೆ ಹೇಳಿದ್ದೆ ಇದಕ್ಕೆ ಏನು ಮೇನ್ ರೀಸನ್ ಅಂತ. ಯೂಶ್ವಲಿ ಇದು ಏನಾಗ್ತದೆ, ಶುಗರ್ ಇರುವವರಲ್ಲಿ ಅಥವಾ BP ಇರುವವರಲ್ಲಿ ಅಥವಾ ಕೊಲೆಸ್ಟ್ರಾಲ್ ಇರುವವರಲ್ಲಿ ಅಥವಾ ಸ್ಮೋಕಿಂಗ್ ಮಾಡ್ತಾ ಇರುವವರಲ್ಲಿ, ಸೊ ಹೀಗೆ ಎಲ್ಲ ಫ್ಯಾಮಿಲಿ ಹಿಸ್ಟ್ರಿ ಹೀಗೆಲ್ಲ ಇದ್ರೆ ಏನಾಗ್ತದೆ, ಈ ರಕ್ತನಾಳಗಳು ಬ್ಲಾಕ್ ಆಗಿ ಬ್ಲಡ್ ಸಪ್ಲೈ ಕಮ್ಮಿಯಾಗಿ ಹಾರ್ಟ್ ಅಟ್ಯಾಕ್ ಆಗ್ತದೆ. ಬಟ್ ನಾವು ಈಗ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೇವೆ, 20 ವರ್ಷ 30 ವರ್ಷದಲ್ಲಿ ಸಡನ್ ಹಾರ್ಟ್ ಅಟ್ಯಾಕ್ ಆಗೋದು. ಸೊ ಅವರದ್ದು ಹಿಸ್ಟ್ರಿ ಎಲ್ಲ ನೋಡಿದ್ರೆ ಅವರಿಗೆ ಯಾವುದೇ ಈ ಕಾಯಿಲೆಗಳು ಇರುವುದಿಲ್ಲ, ಫಿಟ್ ಆಗಿ ಜಿಮ್ಗೆ ಎಲ್ಲ ಹೋಗ್ತಾ ಇದ್ರು, ಆದರೂ ಹೀಗೆ ಆಗ್ತಾ ಇದೆ ಯಾಕೆ ಅಂತ. ಸೊ ಇದನ್ನು ಹಲವಾರು ಸಂಶೋಧನೆಗಳನ್ನು ಆಮೇಲೆ ಮಾಡಲಾಯಿತು. ಸೊ ಯಾಕೆ ಅಂತ ನೋಡುವಾಗ ಅದಕ್ಕೆ ಉತ್ತರ ಸಿಕ್ಕಿದೆ ಏನಂತ ಹೇಳಿದರೆ, ಒಂದು ನಾವು ಹೊರ ದೇಶದವರನ್ನು ಕಂಪೇರ್ ಮಾಡಿದ್ದೆ, ಇಂಡಿಯನ್ಸಲ್ಲಿ ಜಾಸ್ತಿ ರಿಸ್ಕ್ ಉಂಟು ಹಾರ್ಟ್ ಅಟ್ಯಾಕ್ ಇದ್ದು, ನಮ್ಮ ಜೆನೆಟಿಕ್ ಫ್ಯಾಕ್ಟರಿಂದಾಗಿ ಜಾಸ್ತಿ ರಿಸ್ಕ್ ಉಂಟು ಹಾರ್ಟ್ ಅಟ್ಯಾಕ್ ಇದ್ದು, ಅದು ಒಂದು. ಮತ್ತೊಂದು ಏನಂತ ಹೇಳಿದರೆ, ಈ ಸ್ಟ್ರೆಸ್ ಜಾಸ್ತಿ ಆಗಿ, ಸೊ ಸೈಕೋಸೋಷಲ್ ಸ್ಟ್ರೆಸ್ ಅದನ್ನು ಮೆಷರ್ ಮಾಡುವಾಗ ಅದು ಸ್ಟ್ರೆಸ್ ಜಾಸ್ತಿ ಉಂಟು. ಸೊ ಸ್ಟ್ರೆಸ್ ಜಾಸ್ತಿ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ, ಕಾರ್ಟಿಸಾಲ್ ಎಂಬ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗ್ತದೆ. ಈ ಹಾರ್ಮೋನಿದ್ದು ಅಮೌಂಟ್ ಜಾಸ್ತಿ ಆಗಿ ಏನಾಗ್ತದೆ, ಈ ಪ್ಲಾಕ್ ಈ ರಕ್ತನಾಳದಲ್ಲಿ ಆಬ್ಸ್ಟ್ರಕ್ಟ್ ಆಗಲಿಕ್ಕೆ ಅಥವಾ ರಕ್ತ ಸಂಚಾರದಾಗಲಿ ಪ್ಲಾಕ್ ಫಾರ್ಮೇಷನ್ ಮಾಡ್ತಿದ್ದು, ಜಾಸ್ತಿಯಾಗಿ ಪ್ಲಾಕ್ ಫಾರ್ಮೇಷನ್ ಮಾಡ್ತದೆ. ಸೊ ಇದರಿಂದಾಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಮತ್ತೊಂದು ಏನಂತ ಹೇಳಿದ್ರೆ, ಏಮ್ಸ್, ಡೆಲ್ಲಿಯಲ್ಲಿ ಏಮ್ಸ್ ಅಂತ ಉಂಟು, ಗೌರ್ಮೆಂಟ್ ಹಾಸ್ಪಿಟಲ್. ಸೊ ಅಲ್ಲಿನ ಕೆಲವು ವೈದ್ಯರು ಇದನ್ನು ಹೀಗೆ ಅವರಿಗೆ 20 ವರ್ಷದವರು 30 ವರ್ಷದ ಯಂಗ್ ಪೇಷಂಟ್ಸ್ ಸಡನ್ ಹಾರ್ಟ್ ಅಟ್ಯಾಕ್ಗೆ ಬರ್ತಾ ಇರುವಂಥದ್ದು ತುಂಬ ಕೇಸಸ್ ಜಾಸ್ತಿ ಆಗುವಾಗ ಅವರು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅವರು ಏನು ಮಾಡಿದೆ ಅಂತ ಹೇಳಿದರೆ, ನಮ್ಮದು ಕ್ರೋಮೋಸೋಮ್ ಅಂತ ಹೇಳ್ತೇವೆ, ನಮ್ಮ ಬಾಡಿಯಲ್ಲಿ ಕ್ರೋಮೋಸೋಮ್ ಅಂತ ಇರ್ತದೆ. ಸೊ ಅದರಲ್ಲಿ ನಮಗೆ ಆ ಕ್ರೋಮೋಸೋಮ್ ಇದ್ದ ಏಜನ್ನು ನಾವು ಫೈಂಡ್ ಔಟ್ ಮಾಡ್ಬೋದು. ಅಂದರೆ ಕ್ರೋಮೋಸೋಮ್ನ ತುದಿಯಲ್ಲಿ ಟೀಲೋಮಿಯರ್ ಅಂತ ಉಂಟು. ಸೊ ಅದು ಇದು ಶಾರ್ಟ್ ಚಿಕ್ಕ ಆಗ್ತಾ ಇದ್ದಾಗೆ ನಮಗೆ ಜಾಸ್ತಿ ಏಜ್ ಆಗ್ತದೆ ಅಂತ ಲೆಕ್ಕ. ಸೊ ಇವರು ಏನು ಮಾಡಿದ್ರು ಅಂತ ಹೇಳಿದರೆ, 18 ವರ್ಷದಿಂದ 30 ವರ್ಷದ ಒಳಗಿನ ಯಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಬರ್ತಾರೆ ಅಥವಾ ಬರದ ಜನರಲ್ ಪಾಪ್ಯುಲೇಷನಲ್ಲಿ ಏನು ಮಾಡಿದ್ರು, ಸ್ಟಡಿ ಮಾಡಿದ್ರು ಇವರ ಈ ಟೀಲೋಮಿಯರ್ ಲೆಂತ್ ಎಷ್ಟು ಉಂಟಂತ. ಸೊ ಯೂಶ್ವಲಿ ಈ ಬಯಾಲಜಿಕಲ್ ಏಜ್ ಎಷ್ಟಿತ್ತು ಅಂತ ಹೇಳಿದ್ರೆ 18 ವರ್ಷದಿಂದ 30 ವರ್ಷದವರೆಗೆ ಮಾತ್ರ. ಬಟ್ ಆ ಜೆನೆಟಿಕ್ ಪ್ರಕಾರ ಏಜ್ ಏನಾಗಿತ್ತು ಅಂತ ಹೇಳಿದರೆ 70 ವರ್ಷ 80 ವರ್ಷದಷ್ಟು ಏಜ್ ಆಗಿತ್ತು ಆ ಜೆನೆಟಿಕಲ್ಲಿ ನೋಡುವಾಗ. ಯಾಕೆಂತ ಅದನ್ನು ನೋಡುವಾಗ ಎಂತ ಹೇಳಿದ್ರೆ, ಇವತ್ತು ಸೈಕೋಸೋಷಿಯಲ್ ಸ್ಟ್ರೆಸ್ ಇದೆ, ಅದು ತುಂಬ ಜಾಸ್ತಿ ಆಗಿತ್ತು. ಸೊ ಸ್ಟ್ರೆಸ್ಸಿಂದಾಗಿ ಇದು ಮೇನ್ ರೀಸನ್. ಈಗ ಏನಂತ ಹೇಳ್ತೇವೆ, ನಾವು ಫಿಟ್ ಆಗಿರ್ತೇವೆ, ಕರೆಕ್ಟ್ ಜಿಮ್ಮಿಗೆ ಹೋಗ್ತೇವೆ, ಡಯಟ್ ಫಾಲೋ ಮಾಡ್ತೇವೆ, ಏನು BP ಶುಗರ್ ಏನೂ ಇರುವುದಿಲ್ಲ. ಬಟ್ ನಾವು ಕಂಟಿನ್ಯೂಸ್ ಆಗಿ 14 ಗಂಟೆ 20 ಗಂಟೆ ವರ್ಕ್ ಮಾಡೋದು, ಏನು ನಮಗೋಸ್ಕರ ನಾವು ಟೈಮ್ ಕೊಡದೆ ಇರುವಂಥದ್ದು, ಕರೆಕ್ಟಾಗಿ ನಿದ್ದೆ ಮಾಡುವಂಥ ಇರುವಂಥದ್ದು. ಎಸ್ಪೆಷಲಿ ಈಗ IT ಫೀಲ್ಡೆಲ್ಲ ನೋಡ್ಬೋದು,
ತುಂಬ ಸ್ಟ್ರೆಸ್ ಇರ್ತದೆ. ಸೊ ಹೀಗಾಗಿ ಈ ಹಾರ್ಟ್ ಅಟ್ಯಾಕಿದ್ದು ಏನಂತ ಪರ್ಸೆಂಟೇಜ್ ಹೇಳ್ತೇವೆ, ಅದು ಲೆಸ್ ದೆನ್ 50 ಇಯರ್ಸಲ್ಲೂ ತುಂಬ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಆಮೇಲೆ ಈ ಇಡೀ ವಿಶ್ವದಲ್ಲಿ 60% ಅಷ್ಟು ಹಾರ್ಟ್ ಅಟ್ಯಾಕ್ ನಮ್ಮ ಭಾರತದಲ್ಲಿ ಆಗ್ತಾ ಇದೆ. ಅದು ಸಹ ನೋಡಿದ್ದಾರೆ ಈಗ ನಮ್ಮ ಭಾರತದವರಿಗೆ ಹೊರಗಿನ ದೇಶದಲ್ಲಿ ಹೋದವರಿಗೆ, ಸೊ ಅವ್ರದ್ದು ಪ್ರಮಾಣ ಸಹ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಇದು ನಮ್ಮ ಜೆನೆಟಿಕ್ ತುಂಬ ಇದು ಪ್ರಿಡಿಸ್ಪೋಷನ್ ಆಗಿದೆ ಹಾರ್ಟ್ ಅಟ್ಯಾಕ್ಗೆ. ಅದು ಅಲ್ಲದೆ ಸ್ಟ್ರೆಸ್ ಒಂದು ಮುಖ್ಯ ಕಾರಣ. ಸೊ ಆದ್ದರಿಂದ ಫಿಟ್ ಇರುವ ಯಂಗ್ ಪೀಪಲ್, ಯಾವುದೇ BP ಶುಗರ್ ಇಲ್ಲದವರಿಗೂ ಈಗ ಹಾರ್ಟ್ ಅಟ್ಯಾಕ್ ಆಗ್ತಾರೆ. ಹಾರ್ಟ್ ಅಟ್ಯಾಕ್ ಇದು ಮೇನ್ ಸಿಂಪ್ಟಮ್ಸ್ ಏನಿರ್ತದಂತೆ, ಲೆಫ್ಟ್ ಸೈಡಲ್ಲಿ ಚೆಸ್ಟ್ ಪೇನ್ ಆಗೋದು, ಟೈಟ್ ಬ್ಯಾಂಡ್ ಲೈಕ್ ಸೆನ್ಸೇಷನ್ ಆಗುವಂಥದ್ದು, ಆಮೇಲೆ ನಡೆಯುವಾಗೆಲ್ಲ ಜಾಸ್ತಿ ಆಗುವಂಥದ್ದು, ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇರ್ತದೆ. ಅದು ಕೈಗೆ, ಹಿಂದೆಗೆ, ಜಾಗೆ ಬರುವಂಥದ್ದು, ಬೆವರುದು, ಹೀಗೆಲ್ಲ ಇರ್ತದೆ. ಬಟ್ ಏನಂತ ಹೇಳಿದ್ರೆ ಕೆಲವು ಏಟಿಪಿಕಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಕೆಲವರಿಗೆ ಜಸ್ಟ್ ಕೈ ನೋವು ಇರ್ಬೋದು, ಕೆಲವರಿಗೆ ಜಸ್ಟ್ ಜಾದಲ್ಲಿ ಪೇಯ್ನ್ ಇರ್ಬೋದು, ಅಥವಾ ಕೆಲವರಿಗೆ ಜಸ್ಟ್ ಹಿಂದೆ ಪೇಯ್ನ್ ಇರ್ಬೋದು, ಅಥವಾ ಕೆಲವರಿಗೆ ಜಸ್ಟ್ ಸ್ವೆಟ್ಟಿಂಗ್ ಆಗ್ತಿರ್ಬೋದು, ಅಥವಾ ಕೆಲವು ಒಂಥರ ಅನ್ಈಸಿನೆಸ್ ಫೀಲ್ ಆಗುವಂಥದ್ದು, ರೆಸ್ಟ್ಲೆಸ್ ಆಗುವಂಥದ್ದು, ಹೀಗೆ. ಸೊ ಹೀಗಿರುವಾಗ ಯಂಗ್ ಪೀಪಲ್ ಅಂದರೆ 20, 30, 40 ಇಯರ್ಸ್ನವರು ಅದನ್ನು ನಮಗೆ ಗ್ಯಾಸ್ಟ್ರಿಕ್ ಆಗಿರ್ಬೋದು ಹಾಗೆ ಏನಂತ ಹೇಳಿ ಇಗ್ನೋರ್ ಮಾಡಬಾರ್ದು. ಸೊ ಏನೇ ಏಟಿಪಿಕಲ್ ಸಿಂಪ್ಟಮ್ಸ್, ಮೈನರ್ ಸಿಂಪ್ಟಮ್ಸ್ ಇದ್ದರೂ ನೀವು ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ಅದನ್ನು ಪರಿಶೀಲಿಸ್ಕೊಳ್ಬೇಕು, ಹಾಗೂ ನೆಸಸರಿ ಟ್ರೀಟ್ಮೆಂಟ್ ಅದಕ್ಕೆ ತಗೊಳ್ಬೇಕು. ಮೇನ್ ರೀಸನ್ ಈ ಯಂಗ್ ಪೀಪಲಲ್ಲಿ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಲಿಕ್ಕೆ ಇದುವೇ. ಬಿಕಾಸ್ ಅವರಿಗೆ ಸಿಂಪ್ಟಮ್ಸ್ ಇದ್ದಿರ್ತದೆ, ಬಟ್ ಅವರು ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ, ಅದು ಗ್ಯಾಸ್ಟ್ರಿಕ್ ಇಲ್ಲ ಹಾಗೆ ಅಂತ ಬಿಟ್ಟಿರ್ತಾರೆ. ಸೊ ಇದು ಜೋರಲ್ಲಿ ಆಗಿ ಹೋಗ್ತದೆ. ಮತ್ತೊಂದು ಏನಂತ ಹೇಳಿದ್ರೆ, ಇವನ್ ಇಫ್ ಯು ಆರ್ ಯಂಗ್, ಇಟ್ ಈಸ್ ಬೆಟರ್ ನೀವು ವರ್ಷಕ್ಕೊಮ್ಮೆ ನಿಮ್ಮದು ಫುಲ್ ಒಂದು ಚೆಕಪ್ ಮಾಡಿಸೋದು, ಫುಲ್ ಬಾಡಿ ಹಾಗೂ ಕಾರ್ಡಿಯಾಕ್ ಚೆಕಪ್ ಮಾಡಿಸೋದು ಇಟ್ಸ್ ಆಲ್ವೇಸ್ ಬೆಟರ್. ಯಾಕಂತ ಹೇಳಿದ್ರೆ ಈಗ ತುಂಬ ಸ್ಟ್ರೆಸ್ ಇರ್ತದೆ, ಇದೆಲ್ಲ ಇರ್ತದೆ, ಹಾಗಾಗಿ ಕ್ಲಾಟ್ ಫಾರ್ಮೇಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಇಟ್ ಈಸ್ ಆಲ್ವೇಸ್ ಬೆಟರ್, ಸಾಧ್ಯ ಆದರೆ ವರ್ಷಕ್ಕೊಮ್ಮೆ ಕಂಪ್ಲೀಟ್ ಒಂದು ಚೆಕಪ್ ಮಾಡಿಸ್ಕೊಳ್ಳೋದು. ಮಿನಿಮೈಸ್ ಮಾಡಲಿಕ್ಕೆ ನಾವು ಏನು ಮಾಡ್ಬೋದು, ಮೇಯ್ನ್ ಹೀಗೆ ಬಾಕಿಯವರು ತಗೊಳ್ಳುವಾಗೆ ಡಯಟಲ್ಲಿ ನಾವು ಯೂಶ್ವಲ್ ಕೇರ್ ತಗೊಳ್ಬೇಕು. ಜಂಕ್ ಫುಡ್, ಪ್ರೋಸೆಸ್ಡ್ ಫುಡ್ ಅಂದರೆ ಸಂಸ್ಕರಿಸಿದ ಆಹಾರ ಎಲ್ಲ ಅವಾಯ್ಡ್ ಮಾಡಬೇಕು. ಆಮೇಲೆ ಡೈಲಿ ಎಕ್ಸಸೈಸ್ ಮಾಡೋದು, ಅದೆಲ್ಲ ನಾನು ಹಿಂದಿನ ಭಾಗದಲ್ಲಿ ಹೇಳಿದ್ದೀನಿ. ಅದೆಲ್ಲ ನಾರ್ಮಲ್ ಇಂಡಿವಿಜುವಲ್ ಬಾಕಿಯವರು ಹೇಗೆ ಮಾಡ್ತಾರೆ ಅದೇ ಮಾಡಬೇಕು. ಬಟ್ ಮೇಯ್ನ್ ಏನಂತ ಹೇಳಿದ್ರೆ ಫಿಸಿಕಲ್ ಎಕ್ಸಸೈಸ್ ಜೊತೆ ನಮ್ಮ ಮೆಂಟಲ್ ಪೀಸ್ ಆಗಿಡಲಿಕ್ಕೆ ನಾವು ಅದರ ಬಗ್ಗೆ ಜಾಗೃತಿ ಸಹ ಮಾಡಬೇಕು. ಸೊ ಅಟ್ಲೀಸ್ಟ್ ರಾತ್ರಿ 6 ಗಂಟೆಯಿಂದ 7 ಗಂಟೆಯವರೆಗೆ ಅನ್ಇಂಟರಪ್ಟೆಡ್ ಸ್ಲೀಪ್ ಮಾಡಲಿಕ್ಕೆ ನೀವು ಟ್ರೈ ಮಾಡಬೇಕು. ನಿಮ್ಗೆ ಅಂತವೇ ಸ್ವಲ್ಪ ಟೈಮ್ ನೀವು ಕೊಡಬೇಕು ನಿಮ್ಮ ವರ್ಕಿನ ಜೊತೆ. ಅಟ್ಲೀಸ್ಟ್ 15 ಮಿನಿಟ್ಸ್ ಮೆಡಿಟೇಷನ್ ಅಥವಾ ಯೋಗ ಮಾಡೋದು ಸಹ ಇದಕ್ಕೆ ಹೆಲ್ಪ್ ಆಗ್ತದೆ. ಅಥವಾ ಕಾಮ್ ಮ್ಯೂಸಿಕ್ ಕೇಳುವಂಥದ್ದು, ಅಥವಾ 15 ನಿಮಿಷ ಮೆಡಿಟೇಷನ್ ಅಥವಾ ಯೋಗ ಮಾಡುವಂಥದ್ದು. ಆಮೇಲೆ 6 to 7 hours ಆಫ್ ಸ್ಲೀಪ್. ಸೊ ಇದು ನಿಮಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ಫಿಸಿಕಲ್ ಎಕ್ಸಸೈಸ್ ಜೊತೆ ನೀವು ಮೆಂಟಲ್ ಪೀಸಿಗೆ ಸಹ ಎಕ್ಸಸೈಸ್ ಮಾಡೋದು ಅತಿ ಅವಶ್ಯಕ. ಸೊ ಅದರಿಂದ ಎಲ್ಲರೂ ನೆನಪಿಟ್ಕೊಳ್ಬೇಕು, ನಾವೆಲ್ಲರೂ ನಮ್ಮ ಮೆಂಟಲ್ ಕಾಮ್ನೆಸ್ಸನ್ನು ಸಹ ಪ್ರೊಟೆಕ್ಟ್ ಮಾಡಬೇಕು. ಆದಷ್ಟು ನಾವು ಸ್ವಲ್ಪ ನಮಗೋಸ್ಕರ ಸಹ ಡೈಲಿ ಟೈಮ್ ಕೊಡಬೇಕು ಅಂತ ಹೇಳ್ತಾ, ಆರೋಗ್ಯಕರ ಸಮಾಜವನ್ನು ಕಟ್ಟೋಣ ಅಂತ ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ.